ನನ್ ಕೈಯಲ್ಲಿ ಯಾಕೆ ಏನು ಮಾಡಕ್ಕಾಗ್ತಿಲ್ಲ ಅನ್ಕೊಳ್ಳೋ ಪ್ರತಿಯೊಬ್ರು ದಯವಿಟ್ಟು ಒಂದ್ಸರಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮ್ ಥಾಟ್ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ಇಬ್ರು ಫ್ರೆಂಡ್ಸು ಯಾವಾಗ್ಲೂ ಜೊತೆಗಿರ್ತಾರೆ, ಒಟ್ಟಿಗೆ ಊಟ ಮಾಡ್ತಾರೆ, ಒಟ್ಟಿಗೆ ಆಟ ಆಡ್ತಾರೆ. ಒಂದಿನ ಇಬ್ರು ಊರಿಂದ ಸ್ವಲ್ಪ ದೂರ ಬಂದಿರ್ತಾರೆ. ಆಟ ಆಡ್ತಾ ಆಡ್ತಾ ಅದರಲ್ಲಿ ದೊಡ್ಡ ಹುಡುಗ ಅಂದ್ರೆ ಅವನಿಗೆ ಸುಮಾರು 10 ವರ್ಷ ಇರ್ಬೋದು. ಅವನು ಬಾವಿಗೆ ಬಿದ್ದೋಗ್ತಾನೆ. ಜೋರ ಕಿರ್ಚಾಡಕ್ ಸ್ಟಾರ್ಟ್ ಮಾಡ್ತಾನೆ. ಅವ್ನ ಫ್ರೆಂಡ್ ಅವನಿನ್ನು ಸಣ್ಣ ಹುಡುಗ, ಸುಮಾರು 6 ವರ್ಷದವನು. ಅವನು ಸುತ್ತಮುತ್ತ ಎಲ್ಲಾ ಕಡೆ ನೋಡ್ತಾನೆ. ಅಲ್ಲಿ ಸಹಾಯಕ್ಕೆ ಯಾರನ್ನಾದ್ರೂ ಕರಿಯೋಣ ಅಂದ್ರೆ ಯಾರ್ಯಾರು ಕಾಣಿಸಲ್ಲ. ಅಲ್ಲೇ ಇದ್ದ ಸಣ್ಣ ಟಬ್ ಕಡೆ ನೋಡ್ತಾನೆ. 1 ಸೆಕೆಂಡ್ ಕೂಡ ವೇಸ್ಟ್ ಮಾಡ್ದೆ ಅದನ್ನ ಬಾವಿಗೆ ಹಾಕ್ತಾನೆ. ಅವ್ನ್ ಫ್ರೆಂಡಿಗೆ ಹೇಳ್ತಾನೆ ಇದನ್ನ ಹಿಟ್ಕೋ ಅಂತ. ಇವನು ಎಲ್ಲಾ ಶಕ್ತಿನೂ ಬಿಟ್ಟು ಎಳಿತಾನೆ. ಹೇಗೋ ಮಾಡಿ ಕಷ್ಟಪಟ್ಟು ಕೊನೆಗೂ ಸೇವ್ ಮಾಡ್ತಾನೆ. ಇಬ್ರು ಖುಷಿಯಿಂದ ಒಬ್ರನ್ನೊಬ್ರು ತಪ್ಕೋತಾರೆ, ಅಳ್ತಾರೆ. ಆದ್ರೆ ಅವ್ರಿಗೆ ಇವಾಗ ಭಯ ಶುರು ಆಗುತ್ತೆ. ಮನೇಲಿ ಹೇಳಿದ್ರೆ ಬೈತಾರೆ, ಹೊಡಿತಾರೆ ಅಂತ. ಆದ್ರೆ ಅದನ್ನ ಹೇಳ್ದಾಗ ಮನೆಯವರೇ ಆಗ್ಲಿ ಊರಿನ ಜನಗಳೇ ಆಗ್ಲಿ ಯಾರ್ಯಾರು ನಂಬಲ್ಲ. ಇಷ್ಟು ಸಣ್ಣ ಹುಡುಗ 10 ವರ್ಷದ ಹುಡುಗನ ಮೇಲೆತ್ತಕ್ಕಾಗುತ್ತಾ ಅಂತ ಅವರು ನಗಾಡ್ತಾರೆ. ಅವ್ರದ್ದು ತಪ್ಪಲ್ಲ ಬಿಡಿ, ಇವನಿಗೆ ಅಷ್ಟು ಶಕ್ತಿನೂ ಇರ್ಲಿಲ್ಲ. ಆದ್ರೆ ಇಲ್ಲಿ ಕ್ವಶನ್ ಏನಪ್ಪಾ ಅಂದ್ರೆ ಅವನು ಇದನ್ನ ಹೇಗ್ ಮಾಡ್ದ ಅನ್ನೋದಲ್ಲ, ಇದನ್ನ ಯಾಕೆ ಮಾಡ್ದ ಅನ್ನೋದು. ಇದಕ್ಕೆ ಒಂದೇ ಒಂದು ಉತ್ತರ ಅಂದ್ರೆ ಅವನು ಇದನ್ನ ಮಾಡಿದಾಗ ಆ ಜಾಗದಲ್ಲಿ ದೂರದವರೆಗೂ ನಿನ್ ಕೈಯಲ್ಲಿ ಆಗಲ್ಲ ಅಂತ ಹೇಳೋ ಯಾವ ಬೋಳಿ ಮಕ್ಕಳು ಅಲ್ಲಿ ಇರ್ಲಿಲ್ಲ. ಮಾರಲ್ ಆಫ್ ದ ಸ್ಟೋರಿ ಏನಪ್ಪಾ ಅಂದ್ರೆ ನಿಮ್ ಮೇಲೆ ನಿಮಗೆ ನಂಬಿಕೆ ಇದ್ದು ಟ್ಯಾಲೆಂಟ್ ಇದೆ ಅಂತ ನಿಮ್ಗೆ ಅನ್ಸಿದ್ರೆ ಅವನಮ್ಮನ್ ಯಾವನ್ ಏನೇ ಹೇಳಿ ಮಾಡಿ ಬಂದ್ರೆ ಸಕ್ಸಸ್, ಹೋದ್ರೆ ಶಾಟ ಒಂದ್ ಹೋಯ್ತು ಅಷ್ಟೇ.